ಈಗೇನು ಹೇಳ್ತೀಯ? ನನಗೆ ಮಹಿಮೆ ಶಕ್ತಿ ಇಲ್ಲದೆ ಇದ್ರೆ ನಿನ್ನ ಅಣ್ಣ ತಂಗಿ ಅನುಬಂಧನ ನಿನ್ನ ಕಣ್ಣು ಕಟ್ಟೋ ಹಾಗೆ ತೋರ್ಸೋದಕ್ಕೆ ಹೇಗೆ ಸಾಧ್ಯ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕತ್ತರಿಸ್ಬೇಕು. ಅದಕ್ಕೆ ನಿನ್ನ ವಶಪಡಿಸ್ಕೋಬೇಕು ಅಂದ್ಕೊಂಡಿರೋ ಆ ದುಷ್ಟಶಕ್ತಿಯ ಆಟನ ನಿಲ್ಲಿಸೋದಕ್ಕೆ ಈ ಅವತಾರದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನಿನ್ನಣ್ಣ ಬದುಕಿದಾನೋ ಇಲ್ವೋ ಅಂತ ತಿಳ್ಕೋಬೇಕಾದ್ರೆ ನೀನು ಆ ಗುಡಿಯಲ್ಲಿರೋ ರಹಸ್ಯ ಏನು ಅಂತ ತಿಳ್ಕೋಬೇಕು. ಅದನ್ನ ತಿಳ್ಕೋಬೇಕು ಅಂದ್ರೆ ಯಾವ ಶಕ್ತಿನೂ ನಿನಗೆ ಅಡ್ಡಿಪಡಿಸ್ದಂಗೆ ಮಹೋತ್ತರವಾದ ಶಕ್ತಿ ಇರೋ ಬೇರೆ ತಾಯ್ತ ನಿನಗೆ ಕೊಡ್ತೀನಿ. ಬಂದು ಕೂತ್ಕೊಮ್ಮ. ನಿನ್ನ ಅಣ್ಣನ ಬಗ್ಗೆ ತಿಳ್ಕೊಳ್ಳೋದು ಬೇಡವಾ? ಶಕ್ತಿಗಳು, ಮಹಿಮೆಗಳು, ಅದರ ರಹಸ್ಯಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಪೌರ್ಣಮಿ, ಅಮಾವಾಸ್ಯೆ ದಿನಗಳು ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಅಣ್ಣನ ಬಗ್ಗೆ ನೀನು ತಿಳ್ಕೋಬೇಕಾದ್ರೆ ಬರೋ ಅಮಾವಾಸ್ಯೆ ದಿನ ನಿನ್ನನ್ನು ಗುಡಿಯೊಳಗೆ ಕಳಿಸ್ತೀನಿ. ಯಾವ ದುಷ್ಟ ಶಕ್ತಿನೂ ನಿನ್ನ ಪ್ರಯತ್ನನ ತಡೆಯದಿರೋ ಹಾಗೆ ನಿನಗೆ ಬೇರೆ ತಾಯ್ತನ ಕಟ್ತೀನಿ. ಕಟ್ಲ ಈಗ? ಸರಿ. ಇದೆಲ್ಲ ನೋಡಿದ್ಮೇಲೆ ನನ್ನ ಬಗ್ಗೆ ಎಲ್ಲಿ ಗೊತ್ತಾಗ್ಬಿಡ್ತು ಅಂತ ಭಯ ಆಗಿತ್ತು. ಅನ್ಯರ್ಯಾರೋ ಸುತ್ತಮುತ್ತಲಲ್ಲಿ ಕಾಲಿಟ್ಟಿರೋ ಹಾಗಿದೆ. ಬರುತ್ತಿರುವವರು ನನ್ನ ಶತ್ರುಗಳು ಎಂಬ ಶಂಕೆ ಮೂಡುತ್ತಿದೆ. ಏನಾಯ್ತು ಗುರುಗಳೇ? ಒಂದು ಕ್ಷಣ ಯೋಚನೆ ಮಾಡದೆ ಹೊರಟೋಗಿ. ಇಲ್ಲಿಂದ ನೀವು ಹೊರಟೋಗಿ, ತಡ ಮಾಡದೆ ಹೊರಟೋಗಿ. ಮತ್ತೆ ಆ ತಾಯ್ತ? ಸಮಯ ಬಂದಾಗ ಕೊಡ್ತೀನಿ, ಕರ್ಕೊಂಡು ಹೋಗು. ಅಮ್ಮ ಭೈರವಿ, ನಡೆಯಮ್ಮ ಹೋಗೋಣ. ಅದೇನು ಗುಡಿಯೊಳಗಡೆ ಹೋಗಕ್ಕೆ ತಾಯ್ತ ಕಟ್ತೀನಿ ಅಂದ್ರಲ್ಲ, ಕಡ್ದೆ ಹೊರಟೋಗು ಅಂತಿದ್ದೀರಲ್ಲ? ದುಷ್ಟಶಕ್ತಿ ಯಾವುದೋ ಈ ಸ್ಥಳಕ್ಕೆ ಪ್ರವೇಶ ಮಾಡುತ್ತಿದೆ. ನೀನಿಲ್ಲಿರೋದು ಒಳ್ಳೇದಲ್ಲ, ಬೇಗ ಹೊರಟೋಗು. ಮುಹೂರ್ತ ಚೆನ್ನಾಗಿಲ್ವಂತೆ, ಸಮಯ ಬಂದಾಗ ಅವರೇ ಕರೀತಾರಂತೆ. ನಡೆಯಮ್ಮ ಹೋಗೋಣ, ನಡಿ. ಬೇಗ ಹೋಗಿ. ಬರ್ತೀನಿ ಗುರುಗಳೇ. ಓಂ ಹ್ರೀಂ ಭಂ ಕಪಾಲಿಕಾ ಬಾ. ಮಲ್ಲಿ ಯಾವುದೋ ಆಪತ್ತಿನಲ್ಲಿರುವ ಹಾಗೆ ಅನಿಸುತ್ತಿದೆ.
ಮಲಿ 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 ಏಯ್ ಏಯ್ ಮಲಿ 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 ಹುಷಾರು ಮಲಿ ಏಯ್ ಮಲಿ ಏನಾಯ್ತು ಗುರುಗಳೇ? ಗುರುಗಳೇ ಗುರುಗಳೇ ಏನಾಯ್ತು ಗುರುಗಳೇ? ಮಾಮಲಿ ಹುಷಾರು, ನಿನ್ಗೇನು ಆಗಿಲ್ಲ ಅಲ್ವಾ? ಹುಷಾರು ಮಲ್ಲಿ, ಹುಷಾರು. ಇಲ್ಲೇ ಕೂತ್ಕೋ ಮಲ್ಲಿ. ಮಲ್ಲಿ, ಐ ಓಕೆ? ಮಲ್ಲಿ ಮಲ್ಲಿ ಐ ಓಕೆ? ಓಕೆನಾ? ನಿಮ್ಗೆ ಔಷಧಿ ಮಾಡಕ್ ಬರ್ತದ? ಬರುತ್ತೆ. ಔಷಧಿ ಗುಣ ಇರೋ ಸಸ್ಯಗಳ ಬಗ್ಗೆ ಸಂಶೋಧನೆ ಮಾಡೋದು, ಹೊಸ ಔಷಧಿ ತಯಾರಿಸೋದೇ ನನ್ನ ಕೆಲಸ. ಮಲ್ಲಿ, ನಿನಗೆ ಹೆಚ್ಚಾಗೇನು ಗಾಯ ಆಗಿಲ್ಲ, ಬೇಗ ಕಮ್ಮಿ ಆಗ್ಬಿಡುತ್ತೆ. ನೀನೇನು ಹೆದರ್ಕೋಬೇಡ. ಸರಿಯಾದ ಟೈಮಿಗೆ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ನೀನ್ ದೊಡ್ಡ ಆಪತ್ತಲ್ಲಿ ಸಿಕ್ಕಾಕೊಳ್ತಿದ್ದೆ. ಅದ್ ಸರಿ ಮಲ್ಲಿ, ಈ ಕಾಡಲ್ಲಿ ಒಬ್ಳೇ ಯಾಕೆ ತಿರ್ಗಾಡ್ತಿದ್ಯಾ? ಹೇಳು ಮಲ್ಲಿ. ಅದು ಭೈರವಿ ಅಮ್ಮವರು ಈ ಕಡೆಗೆ ಬರೋದ್ನ ನೋಡ್ಬಿಟ್ಟೆ. ಒಬ್ರೇ ಹೋಯ್ತವ್ರಲ್ಲ, ಜೊತೆಗೆ ಹೋಗ್ಮ ಅನ್ಕೊಂಡೆ. ಅಮ್ಮವರು ಕಾಣಿಸೇ ಇಲ್ಲ. ಎಲ್ಲೊಂಟೋದ್ರು ಅಂತ ಅಮ್ಮವ್ರಿಗೋಸ್ಕರ ಹುಡುಕ್ತಿದ್ರೆ ಆ ಗರಡ್ಗಳು ಬಂದು ನನ್ ಮ್ಯಾಕೆ ದಾಳಿ ಮಾಡ್ಬಿಟ್ವು. ಈ ಗರಡ ಹದ್ಗಳೆಲ್ಲ ಮನುಷ್ಯರಿಗೇನು ಮಾಡಲ್ಲ ಅಲ್ವಾ? ಮತ್ತೆ ನಿನ್ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ವು? ಅವು ಹುಳುಗಳನ್ನ ತಿನ್ನುತ್ತೆ, ಸಣ್ಣ ಸಣ್ಣ ಪಕ್ಷಿಗಳನ್ನ, ಕೋಳಿ ಮರಿಗಳನ್ನ ಎತ್ಕೊಂಡು ಹೋಗುತ್ತೆ. ಹಾ, ಹಾವುಗಳನ್ನ ಕೂಡ ತಿನ್ನುತ್ತೆ. ನೀನು ಪಕ್ಷಿನೋ ಹಾವೋ ಅಲ್ಲ ಅಲ್ವಾ? ಮತ್ ಅದ್ಯಾಕೆ ನಿನ್ ಮೇಲೆ ದಾಳಿ ಮಾಡ್ತು?
ಆದರೂ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ಹದ್ಗಳಾಗ್ಲಿ ಗರುಡ ಆಗ್ಲಿ ಸತ್ತಿರೋ ಶವನ ಮಾತ್ರ ಕುಕ್ಕಿ ತಿನ್ನುತ್ತವೆ, ಬದುಕಿರೋ ಮನುಷ್ಯರನ್ನ ಏನೂ ಮಾಡೋದಿಲ್ಲ ಅಲ್ವಾ? ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತಾನೆ ಇಟ್ಕೊಳ್ಳೋಣ. ನಿನ್ನ ಮೇಲೆ ದಾಳಿ ಮಾಡಿದವು ನಿನ್ನ ಪಕ್ಕದಲ್ಲೇ ಇದ್ದ ನನ್ನ ಮೇಲೆ ಯಾಕೆ ದಾಳಿ ಮಾಡಲಿಲ್ಲ? ನನಗೇನೂ ಮಾಡದೆ ನಿನ್ನ ಮೇಲೇನೋ ಹಾಗೆ ಇರೋ ಹಾಗೆ ದಾಳಿ ಮಾಡಿದ್ದು ನನಗೆ ತುಂಬಾ ಆಶ್ಚರ್ಯ ಅನಿಸ್ತಿದೆ ಮಲ್ಲಿ. ಪಕ್ಷಿಗಳಿಗೆ ಗ್ರಹಣ ಶಕ್ತಿ ಇರೋದ್ರಿಂದ ನಾನು ನಾಗಿಣಿ ಅಂತ ಗೊತ್ತಾಯ್ತೇನೋ. ನಮ್ಮ ಸರ್ಪ ಜಾತಿಗೆ ಅವು ಬದ್ಧ ಶತ್ರುಗಳಾಗಿರೋದಕ್ಕೆ ನನ್ನ ಮೇಕೆ ದಾಳಿ ಮಾಡಿರ್ತವೆ. ನಿನ್ಗೊಂದು ವಿಷಯ ಗೊತ್ತಾ? ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಣಲ್ಲಿ ಒಂಥರದ ಪವರ್ ಇರುತ್ತೆ. ಅದಕ್ಕೆ ನಾವು ದೊಡ್ಡ ದೊಡ್ಡ ಪಕ್ಷಿಗಳು ಜಂತುಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲೇಬಾರ್ದು. ಹಾಗೆ ನೋಡಿದ್ರೆ ಅವುಗಳಿಗೆ ಟೆಂಪರ್ ಹೆಚ್ಚಾಗಿ ನಾವೇನಾದ್ರೂ ಮಾಡ್ತೀವಿ ಅನ್ನೋ ಭಯದಲ್ಲಿ ಕೋಪದಲ್ಲಿ ಅವು ನಮ್ಮ ಮೇಲೆ ದಾಳಿ ಮಾಡುತ್ತವೆ. ನಿನ್ನ ಕಣ್ಣಲ್ಲಿ ಆ ಥರದ ಪವರ್ ಏನಾದರೂ ಇದೆಯೇನೋ? ನಮ್ಮ ಅಲ್ನಾಗೆ ವಿಷ ಇರುವಾಗ ಕಣ್ಣಲ್ಲಿ ಅದರ ಪ್ರಭಾವ ಹೆಂಗಿಲ್ದೆ ಹೋಯ್ತದೆ. ಏನೋ ಗೊತ್ತಿಲ್ಲ ಕಣಪ್ಪ, ನನಗವು ಗೊತ್ತಾಗಕ್ಕಿಲ್ಲ. ಆಹಾ ಇಲ್ಲ ಮಲ್ಲಿ, ನಿನ್ನ ಹತ್ರ ಯಾವುದೋ ಪವರ್. ಮಲ್ಲಿ ಮಾವ, ಮಲ್ಲಿ ಏನ್ ಇಲ್ಲಿದ್ಯಾ? ಅರೆ ಏ ಮೈ ಮೇಲೆಲ್ಲ ಏನಿ ಗಾಯ? ಏನಾಯ್ತು? ಗರಡುಗಳು ದಾಳಿ ಮಾಡಿದ್ವು. ಹೌದು ಮಾವ, ಸಮಯಕ್ಕೆ ಈ ಹುಡ್ಗ ಬಂದು ನನ್ನ ಕಾಪಾಡ್ದ. ಗಾಯಕ್ಕೆ ನಾಟಿ ಔಷಧಿ ಮಾಡಿ ಚಿಕಿತ್ಸೆ ಮಾಡವ್ರೆ. ಮಲ್ಲಿ ಹಲೋ ಬ್ರದರ್, ಇದು ಕಾಡು, ಹಾವೆಲ್ಲ ಇರುತ್ತೆ ಅಂತ ಗೊತ್ತಲ್ವಾ? ಮಲ್ಲಿ ಜೊತೆ ಇರೋದು ಬಿಟ್ಟು ಯಾಕೆ ಒಬ್ಬಳನ್ನ ಇಲ್ಲೆಲ್ಲ ಕಳಿಸ್ತೀಯಾ? ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವಾ? ಈ ಕಾಡಲ್ಲೇ ಹುಟ್ಟು ಬೆಳೆದಿದ್ದೀವಿ. ಸಣ್ಣವರಿದ್ದಾಗ್ಲಿಂದ ಈ ಕಾಡಲ್ಲಿ ಒಬ್ಳೆ ಓಡಾಡೋದು ನನ್ನ ಮಲ್ಲಿಗೆ ಅಭ್ಯಾಸ ಆಗದೆ. ಏನಾದ್ರೂ ಆಗೋವರೆಗೂ ಹಾಗೇ ಇರುತ್ತೆ. ಪಕ್ಷಿಗಳು ದಾಳಿ ಮಾಡಿದ್ವು ಪರವಾಗಿಲ್ಲ, ಅದೇ ಯಾವ್ದಾದ್ರು ಹಾವು ಕಚ್ಚಿದ್ರೆ ಏನಾಗ್ತಿತ್ತು? ಇನ್ಮೇಲೆ ಇವಳನ್ನ ಹುಷಾರಾಗಿ ನೋಡ್ಕತೀನಿ. ನನ್ನ ಮಲ್ಲಿನ ಕಾಪಾಡ್ಕತೀನಿ. ನಿಮ್ಮಿಂದ ಉಪಕಾರ ಆಯ್ತು ಬ್ರೋ. ಥ್ಯಾಂಕ್ಸ್ ಹೇಳ್ಬೇಕಾದ್ರೂ ಹಾವು ಬುಸ್ಗುಡ್ದಂಗೆ ನೋಡ್ತೀಯಲ್ಲ. ಅವಶ್ಯಕತೆಗೆ ತಕ್ಕಂಗೆ ಬಣ್ಣ ಬದಲಾಯಿಸಕ್ಕೆ ನಾವು ಮನುಷ್ಯ ಅಲ್ಲ ಅಲ್ವಾ? ನಾವು ನಾಗಜಾತಿ, ನಕ್ರೋ ಬುಸ್ಗುಡ್ದಂಗೆ ಇರ್ತದೆ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋವಾಗ ಸ್ವಲ್ಪ ನಗ್ತಾ ಪ್ಲೆಸೆಂಟ್ ಆಗಿ ಹೇಳಬೇಕು. ಅದೆಲ್ಲ ನಮಗೆ ಗೊತ್ತಿಲ್ಲ ಕಣಪ್ಪ. ಮಲ್ಲಿ ನಿಂಗೋಸ್ಕರ ಮಾವ ಕಾಯ್ತಾವ್ರೆ, ಬಾ ಹೋಗೋಣ. ಬತ್ತೀವಿ ಕಣಪ್ಪ. ಇಷ್ಟಕ್ಕೂ ಈ ಭೈರವಿಯಲ್ಲಿ ಭೈರವಿ ಮಲ್ಲಿ ನಿಂಗೆ ಹಿಂಗ್ ಗಾಯ ಆಗಿರೋದು ನೋಡ್ತಿದ್ರೆ ನನ್ ಗುಂಡ್ಗೆ ಬಾಣ ಚುತ್ತಂಗ ಆಯ್ತದೆ ಮಲ್ಲಿ. ಮಾವ ಮಾವ, ನೀನೇನು ಎದ್ರಕೋಬೇಡ, ನನ್ಗೇನು ಆಗಕ್ಕಿಲ್ಲ, ಸಣ್ಣ ಗಾಯ ಅಷ್ಟೆ. ಸಣ್ಣದಾದ್ರೂ ದೊಡ್ಡದಾದ್ರೂ ನಿಂಗೇನಾದ್ರೂ ಆದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ ಮಲ್ಲಿ. ನೀನ್ ನನ್ನ ಪ್ರಾಣ ಆಗಿರೋದಕ್ಕೆ ನಿಂಗೇನೋ ತೊಂದರೆ ಆಗಿರುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ನಾನು ಅನ್ಕೊಂಡಿದ್ದೇ ನಿಜ ಆಯ್ತು. ನೀನ್ ಸಂಕಟ ಪಟ್ರೆ ನಂಗೆ ನೋಡಕ್ಕಾಗಕ್ಕಿಲ್ಲ. ಯಾವತ್ತೂ ನಡೀದಿರೋದು ಗರುಡುಗಳ ಗುಂಪು ನಿನ್ ಮೇಲೆ ದಾಳಿ ಮಾಡವೆ ಅಂದ್ರೆ ಇದೇನೋ ದಿಢೀರಂತ ಆಗಿರೋ ತೊಂದರೆ ತರ ಅನ್ನಿಸ್ತಾ ಇಲ್ಲ. ಇನ್ನೇನೋ ಕಾರಣ ಇರಬೇಕು. ಅದೇನು ಅಂತ ತಿಳ್ಕೋಬೇಕು.
ಭೈರವಿ ಅಮ್ಮ ಭೈರವಿ ಅಮ್ಮ ಭೈರವಿ ಭೈರವಿ ಏನಿದು ಯಾರೋ ಕರೀತಿರೋ ತರ ಇದೆಯಲ್ಲ. ಅಮ್ಮ ಭೈರವಿ ಭೈರವಿ ಅಮ್ಮ ಭೈರವಿ ಅಮ್ಮ ಭೈರವಿ ಇದು ನಮ್ಮಣ್ಣನ ಧ್ವನಿ ತರ ಇದೆ. ಅಮ್ಮ ಭೈರವಿ ಅಣ್ಣ 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 ಭೈರವಿ ಅಣ್ಣ 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 ಭೈರವಿ ಅಮ್ಮ ಭೈರವಿ ಅಮ್ಮ ಅಣ್ಣ ಅಣ್ಣ ಭೈರವಿ ಅಣ್ಣ 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 ಭೈರವಿ 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 ಅಮ್ಮ ಭೈರವಿ ಇಲ್ಲಿ ವಾಮ ಭೈರವಿ ಒಂದ್ ವೇಳೆ ನಿನಗಿಂತ ಮುಂಚೆ ನಾನೇ ಹೋದೆ ಅನ್ಕೋ. ಅಣ್ಣ ಮಾತಿಗೆ ಹೇಳ್ದೆ, ನಾನು ಹೋದ್ರೆ ಆ ದೇವ್ರ ಹತ್ರ ಯುದ್ಧ ಮಾಡಾದ್ರೂ ವಾಪಸ್ ಬರ್ತೀನಿ. ನನ್ನ ಮುದ್ದು ತಂಗಿಗೋಸ್ಕರ ಖಂಡಿತ ಬರ್ತೀನಿ. ಭೈರವಿ ಭೈರವಿ ನನ್ನ ಹತ್ರ ಇಲ್ಲಿರೋಕ್ಕಾಗಲ್ಲಮ್ಮ. ಕಟ್ಟಾಕಿದಾರಮ್ಮ, ನನ್ನ ಇಲ್ಲಿ ಕಟ್ಟಾಕಿದಾರಮ್ಮ, ಇಲ್ಲಿ ಕಟ್ಟಾಕಿದಾರಮ್ಮ. ಭೈರವಿ ಕರ್ಕೊಂಡೋಗಮ್ಮ, ನಮ್ಮ ಮನೆಗೆ ನಾನು ಕರ್ಕೊಂಡೋಗಮ್ಮ, ಕರ್ಕೊಂಡೋಗ. ಹೇಯ್,
ವಾಟ್ ಹ್ಯಾಪನ್ಡ್? ಭೈರವಿ ಕ್ಯಾ ಹುವಾ? ನನ್ನ ಅಣ್ಣ ಸತ್ತೋಗಿಲ್ವೇ? ಬದುಕೇ ಇದ್ದಾರೆ. ನಮ್ಮಣ್ಣ ಬದುಕೇ ಇದ್ದಾರೆ. ನಮ್ಮಣ್ಣನ್ ಯಾರೋ ಕಟ್ಟಾಕಿದ್ದಾರೆ. ನಾನು ಹೋಗ್ಬೇಕು. ನಾನು ಹೋಗ್ತೀನಿ. ಅರೆ, ಎಲ್ಲಿಗೆ ಹೋಗ್ತೀಯಾ? ಎಲ್ಲಿ ಇದ್ದಾರೆ ನಿಮ್ಮಣ್ಣ? ಕ್ಯಾ ಕನಸು ಬಿತ್ತಾ? ಇಲ್ಲ ಜರೀನಾ, ಆದ್ರೆ ನಮ್ಮಣ್ಣ ಬದುಕೇ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಮ್ಮಿಬ್ರಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಒಬ್ರದು ಇನ್ನೊಬ್ರಿಗೆ ಗೊತ್ತಾಗ್ಬಿಡ್ತಿತ್ತು. ಅದೇ ತರ ನಮ್ಮಣ್ಣ ತೊಂದ್ರೆಲಿದ್ದಾನೆ ಅಂತ ನನಗಿವಾಗ ಗೊತ್ತಾಗ್ತಾ ಇದೆ. ನಮ್ಮಣ್ಣ ನಾನು ಕಾಪಾಡ್ತೀನಿ. ನಾನು ಕಾಪಾಡ್ತೀನಿ. ಇದೇ ಮಾವ, ಇಲ್ಲೇ ಭೈರವಿ ಎತ್ಲ ಕಡೆಗೆ ಹೋದ್ಲು ಅಂತ ತಿಳಿಯಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬರ್ತಿದ್ದಂಗೆ ಗರ್ಡ್ಗಳೆಲ್ಲ ನಾನು ಸುತ್ಕೊಂಡು ದಾಳಿ ಮಾಡಿದ್ವು. ಎಲ್ಲ ಸತ್ತೋದ್ವು ಅಂತ ಹೇಳ್ದೆ, ಸತ್ತೋಗಿರೋ ಗುರ್ತೇ ಕಾಣ್ತಿಲ್ವಲ್ಲ? ಅದೇ ನನಗೂ ಆಶ್ಚರ್ಯ ಆಯ್ತೈತೆ ಮಾವ. ಸತ್ತೋಗಿರೋವನ್ನ ಯಾರು ತಗೊಂಡೋಯ್ತಾರೆ? ಒಂದಾದ್ರೂ ಇರ್ಬೇಕಲ್ವಾ? ಅವಿಲ್ಲಿ ಇಲ್ದೇ ಇರೋದು ಅಷ್ಟೇ ಅಲ್ಲ, ದಾಳಿ ಮಾಡಿರೋ ಗುರ್ತು ಕಾಣ್ತಿಲ್ಲ. ನಿಜವೇ, ಮನಸ್ಸು ಯಾರೋ ತಗೊಂಡೋದ್ರು ಅನ್ಕೊಂಡ್ರು, ಯಾವ್ದಾದ್ರು ಹುಳುಗಳು ತಿಂದ್ವು ಅನ್ಕೊಂಡ್ರು. ಸತ್ತಿರೋದ್ರಲ್ಲಿ ಯಾವ್ದಾದ್ರು ಒಂದೋ ಎರಡೋ ಇರ್ಬೇಕಲ್ವಾ? ಯಾವ್ದ್ರದ್ದು ಗುರ್ತಿಲ್ಲ ಅಂದ್ರೆ ಇದೇನೋ ಮಾಯಾಜಲನೇ ಇರಬೇಕು. ಹೌದು ಮಾವ. ಈ ಕಾಡಿನ ವಾತಾವರಣದಲ್ಲಿ ದುಷ್ಟಶಕ್ತಿಗಳನ್ನ ಉರಿದುಂಬಿಸ್ತಾ ಇರೋರು ಯಾರೋ ಅವರೇ ಅನ್ನೋ ಅನುಮಾನ ಬತ್ತೈತೆ ನನಗೆ. ಆ ಭೈರವಿ ಇಲ್ಲಿಗೆ ಒಬ್ಳೆ ಬಂದವಳೆ ಅಂದ್ರೆ ಅದು ನಾವು ಯೋಚನೆ ಮಾಡಬೇಕಾಗಿರೋ ವಿಷಯನೇ. ನೀನು ಆ ಹುಡುಗಿ ಮೇಲೊಂದು ಕಣ್ಣಿಟ್ಟಿರು. ಆಯ್ತು ಮಾವ. ಆ ಭೈರವಿನ ನೆರಳಾಗಿ ಹಿಂಬಾಲಿಸಿ ಯಾವಾಗ ಏನು ಮಾಡ್ತಾಳೋ, ಯಾರ್ಯಾರನ್ನ ಮಾತಾಡಿಸ್ತಾಳೋ ಅಂತ ಎಲ್ಲ ಈಸೆಯನ್ನು ತಿಳ್ಕೊ. ಆಯ್ತು ಮಾವ. ನಡಿ ಹೋಗೋಣ. ಏನು ಹೇಳುತ್ತಿದ್ದೀರಿ ನೀವು? ಗರುಡ ಪಕ್ಷಿಗಳು ನಾಗವೇಣಿಯ ಮೇಲೆ ದಾಳಿ ಮಾಡಿವೆಯೇ? ಗಾಯ ಮಾಡಿವೆ ಎಂದರೆ ಏನರ್ಥ? ನೀವು ಹೇಳುತ್ತಿರುವುದನ್ನು ಕೇಳಿ ಆಶ್ಚರ್ಯವಾಗುತ್ತಿಲ್ಲ, ತುಂಬಾ ಅವಮಾನವಾಗುತ್ತಿದೆ. ಫಣೀಂದ್ರ, ಗುಡಿ ರಕ್ಷಣೆ ನಿಮ್ಮಿಬ್ಬರ ಕರ್ತವ್ಯ ಎಂದು ಹೇಳಿದ್ದೆ. ನನ್ನ ಮಗಳನ್ನೇ ಕಾಪಾಡದ ನೀನು ಇನ್ನು ಗುಡಿಯನ್ನು ಹೇಗೆ ಕಾಪಾಡುವೆ? ಅವರದ್ದು ತಪ್ಪೇನೂ ಇಲ್ಲ ತಂದೆ. ನಾನೇ ಯಾರಿಗೂ ಕೇಳದೆ ಅಲ್ಲಿಗೆ ಹೋದೆ. ನಾಗವೇಣಿ ಹೇಳಿ ಹೋದರೂ ಹೇಳದೆ ಹೋದರೂ ರಕ್ಷಣೆ ಮಾಡುವ ಕರ್ತವ್ಯ ನಿಮ್ಮದಲ್ಲವೇ? ಮಾತನಾಡು ಫಣೀಂದ್ರ. ತಪ್ಪು ನಂದೇ ನಾಗರಾಜ. ತಪ್ಪು ಮಾಡಿ ತಪ್ಪು ಆಗಿದೆ ಎಂದರೆ ಸರಿಯಾಗುವುದೇ? ನಮ್ಮ ಸರ್ಪಕುಲಕ್ಕೆ ವಿಶೇಷತೆಗಳಿವೆ, ಅದ್ಭುತ ಶಕ್ತಿಗಳೂ ಇವೆ. ಅವುಗಳ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ಅಂತಹದರಲ್ಲಿ ನಮ್ಮ ಕುಲದವರ ಮೇಲೆ ದಾಳಿ ನಡೆದಿದೆ ಅಂದರೆ ಅದು ದುಷ್ಟ ಶಕ್ತಿಗಳ ಕೈವಾಡವೆಂದು ನಿನಗೆ ಅನಿಸುತ್ತಿಲ್ಲವೇ? ಅನ್ನಿಸಿತು ನಾಗರಾಜ. ಅದಕ್ಕೆ ನಾಗವೇಣಿ ಹೇಳಿದ ಕೂಡಲೇ ದಾಳಿ ನಡೆದಿರುವ ಜಾಗಕ್ಕೆ ಹೋಗಿ ನೋಡಿದೆ. ಆದರೆ ನನಗೆ ಅಲ್ಲಿ ಯಾವುದೇ ತರದ ಕುರುಹು ಕಾಣಿಸಲೇ ಇಲ್ಲ. ಒಂದೇ ಒಂದು ಸಣ್ಣ ಆಧಾರ ಸಿಕ್ಕಿದ್ದರೂ ಅಲ್ಲೇ ಅವರನ್ನು ಅಂತ್ಯ ಮಾಡಿಬಿಡುತ್ತಿದ್ದೆ. ನಾಗವೇಣಿ ದಾಳಿಗೆ ಗುರಿಯಾಗಿ ನಿನಗೆ ಬಂದು ಹೇಳುವವರೆಗೂ ನಮ್ಮ ಪ್ರಾಂತ್ಯದಲ್ಲಿ ದುಷ್ಟ ಶಕ್ತಿಗಳಿವೆ ಎನ್ನುವುದನ್ನು ನೀನು ಕಂಡುಹಿಡಿಯಲಾಗಲಿಲ್ಲ. ಅವರ ಅಸ್ತಿತ್ವವನ್ನೇ ತಿಳಿಯದ ನೀನು ಅವರುಗಳ ಅಂತ್ಯ ಮಾಡುತ್ತೇನೆಂದು ಜಂಬದಿಂದ ಹೇಳುತ್ತಿರುವೆ. ಗುಡಿಯನ್ನು ಕಾಪಾಡುವುದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದರೆ ದುಷ್ಟಶಕ್ತಿಗಳು ನಮ್ಮ ಪ್ರಾಂತ್ಯದಲ್ಲಿ ಕಾಲಿಡುವುದಕ್ಕೆ ಮತ್ತೆ ಯೋಚಿಸುವುದಕ್ಕೂ ಭಯಪಡುತ್ತಿದ್ದರು. ಹಾಗೆ ನಡೆದಿಲ್ಲ ಎಂದರೆ ನಿನ್ನ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದಿ ಎಂದೇ ಅರ್ಥ. ನಿರ್ಲಕ್ಷ್ಯಗೆ ಶಿಕ್ಷೆ ತಪ್ಪದು. ಸ್ವಾಮಿ, ನಮ್ಮ ಫಣೀಂದ್ರ ನಾಗವೇಣಿಯನ್ನು ಕಣ್ಣಿನ ರೆಪ್ಪೆಯ ಹಾಗೆ ಅವಳನ್ನು ಕಾವಲು ಕಾಯುತ್ತಿದ್ದಾರೆ. ಯಾವುದೋ ಸಮಯದಲ್ಲಿ ಏನೋ ಸಣ್ಣ ತಪ್ಪು ನಡೆದು ಹೋಗಿದೆ, ಅದನ್ನು ಕ್ಷಮಿಸಿ ಬಿಟ್ಟು ಬಿಡಿ. ಅನರ್ಥ ಜರುಗುವುದಕ್ಕೆ ಅರೆಕ್ಷಣವೇ ಸಾಕು. ತಪ್ಪು ನಡೆದ ಮೇಲೆ ಮತ್ತೊಂದು ತಪ್ಪು ಆಗದೇ ಇರುವ ಹಾಗೆ ಮುನ್ನೆಚ್ಚರಿಕೆ ವಹಿಸಿ. ಮತ್ತೆ ಹೀಗೆ ಆಗದೇ ಇರೋ ತರ ನೋಡಿಕೊಳ್ಳುತ್ತೇನೆ ನಾಗರಾಜ. ನನ್ನ ತಪ್ಪನ್ನು
ಮನ್ನಿಸಿ. ಒಂದು ತಪ್ಪಾಗಿದ್ದರೆ ಕ್ಷಮಿಸುತ್ತಿದ್ದೆ, ಎರಡೇ ತಪ್ಪಾಗಿದ್ದರೆ ಬುದ್ಧಿ ಹೇಳುತ್ತಿದ್ದೆ. ಆದರೆ ಮೂರನೇ ತಪ್ಪು ಕೂಡ ನಡೆದು ಹೋಗಿದೆ. ಅದಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ. ಸ್ವಾಮಿ, 3 ತಪ್ಪು ಯಾವುದು? ನಾವಿರುವ ಪ್ರದೇಶದಲ್ಲಿ ದುಷ್ಟಶಕ್ತಿ ಪ್ರವೇಶಿಸದಂತೆ ನೋಡಿಕೊಳ್ಳದಿರುವುದೇ ಮೊದಲನೇ ತಪ್ಪು. ನಡೆದಿರುವ ವಿಷಯವನ್ನು ನಮಗೆ ತಿಳಿಸದೆ ದಾಳಿ ನಡೆದಿರುವ ಪ್ರದೇಶಕ್ಕೆ ಹೋಗಿದ್ದು ಎರಡನೆಯ ತಪ್ಪು. ಹೋಗಿಯೂ ಕೂಡ ಅದರ ಬಗ್ಗೆ ಏನೂ ತಿಳಿದುಕೊಳ್ಳದೇ ಇರುವುದು ಮೂರನೆಯ ತಪ್ಪು. ನಿಮಗೆ ತಿಳಿದ ತಕ್ಷಣ ನಮಗೆ ತಿಳಿಸಲಿಲ್ಲ ಎಂದರೆ ದೊಡ್ಡವರ ಮೇಲೆ ಭಯವಾಗಲಿ ಗೌರವವಾಗಲಿ ನಿಮಗಿಲ್ಲ ಎಂದರ್ಥ. ಹೇಳದೆ ಹೋಗಿಯೂ ಕೂಡ ಏನೂ ತಿಳಿಯದೇ ಬಂದಿದ್ದೀರಿ. ಶಿಕ್ಷಣದಿಂದ ಅನುಭವ ಬರುತ್ತೆ, ಶಿಕ್ಷೆಯಿಂದ ಮತ್ತೊಂದು ತಪ್ಪು ಮಾಡಬಾರದು ಅನ್ನೋ ಪಾಠ ಕಲಿಯುತ್ತೀರಿ. ಅದಕ್ಕೆ ನಿನಗೆ ಶಿಕ್ಷೆ ಕೊಡುವುದು ತಪ್ಪಲ್ಲ. ಆ ದುಷ್ಟಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವವರೆಗೂ ನಾಗಲೋಕ ಪ್ರವೇಶ ಮಾಡಬಾರದೆಂದು ಬಹಿಷ್ಕಾರ ಹಾಕುತ್ತಿದ್ದೇನೆ. ತಂದೆ, ಈ ವಿಷಯದಲ್ಲಿ ಅವರದ್ದು ತಪ್ಪೇನೂ ಇಲ್ಲ. ತಪ್ಪೆಲ್ಲ ನನ್ನದೇ. ತಪ್ಪು ಮಾಡಿರುವ ನನ್ನನ್ನು ಶಿಕ್ಷಿಸಿ. ಇಲ್ಲ ನಾಗವೇಣಿ, ಆ ದಿನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು ಅಂದುಕೊಂಡವರನ್ನು ಶಿಕ್ಷೆ ಕೊಡದೆ ಅವರನ್ನು ಬಿಟ್ಟು ತಪ್ಪು ಮಾಡಿದ್ದೀನಿ. ಅವರನ್ನು ಬಿಟ್ಟಿದ್ದರಿಂದಲೇ ಈ ಪರಿಸ್ಥಿತಿ ಬಂದಿದೆ. ನನ್ನದೇ ತಪ್ಪು, ಶಿಕ್ಷೆ ನನಗೇ ಆಗಬೇಕು. ನೀನು ಅವರಿಗೆ ಶಿಕ್ಷೆಯನ್ನು ಕೊಡಬಾರದೆಂದಿದ್ದು ನಾನೇ ಅಲ್ಲವೇ? ಅಡ್ಡಪಡಿಸಿದ್ದು ನಾನಾಗಿರುವಾಗ ಅದು ನನ್ನ ತಪ್ಪಾಗಿರುವುದರಿಂದ ನಿಮ್ಮ ತಪ್ಪು ಹೇಗಾಗುತ್ತದೆ? ತಪ್ಪೆಲ್ಲ ನನ್ನದು. ನನ್ನನ್ನು ಶಿಕ್ಷಿಸಿ. ಬೇಡ ನಾಗರಾಜ, ತಪ್ಪು ಮಾಡಿದ್ದು ಯಾರೇ ಆದರೂ ನಡೆದಿರುವ ತಪ್ಪಿಗೆ ಶಿಕ್ಷೆ ಕೊಡುವುದೇ ಆದರೆ ಆ ಶಿಕ್ಷೆಯನ್ನು ನನಗೆ ಕೊಡಿ. ಬೇಡ ತಂದೆ, ತಪ್ಪೆಲ್ಲ ಮಾಡಿರುವುದು ನಾನು. ಬೇರೆಯವರಿಗೆ ಶಿಕ್ಷೆ ಕೊಡುವುದು ಅನ್ಯಾಯ. ಆ ಶಿಕ್ಷೆ ಯಾವುದು ನನಗೆ ಕೊಟ್ಟು ಬಿಡಿ. ಇಲ್ಲ ನಾಗರಾಜ, ನನಗೆ ಕೊಡಿ. ತಂದೆ, ನನಗೆ ಶಿಕ್ಷೆ ಕೊಡಿ. ನಾಗವೇಣಿ, ನನ್ನ ಮಾತು ಕೇಳು. ಕೇಳಬೇಕಿರುವುದು ನೀವು, ನಾನಲ್ಲ. ನಿನಗೆ ಶಿಕ್ಷೆಯಾದರೆ ನಾನು ಸಹಿಸಿಕೊಳ್ಳಲಾರೆ. ನೀವು ಸಹಿಸದೇ ಇರುವಾಗ ನಾನು ಹೇಗೆ ಸಹಿಸಿಕೊಳ್ಳಲಿ? ತಪ್ಪು ನನ್ನದಿರುವಾಗ ನಿಮಗೇಕೆ ಶಿಕ್ಷೆ ಕೊಡಬೇಕು? ಇಲ್ಲ ನಾಗವೇಣಿ, ನನ್ನ ಮಾತು ಕೇಳು. ಸಾಕು, ನಿಲ್ಲಿಸಿ. ಈಗ ನಾನು ನೋಡಬೇಕಾಗಿರುವುದು ನಿಮ್ಮ ಪ್ರೀತಿ ಪ್ರೇಮದ ವಾದವಲ್ಲ. ತಪ್ಪು ಮಾಡಿರೋದು ನಾನೇ ಎಂದು ಒಪ್ಪಿಕೊಂಡಿದ್ದೀಯ. ನಿನಗೆ ಶಿಕ್ಷೆ ತಪ್ಪದು. ನಾಗರಾಜ, ನಾನು ಈ ನಾಗಲೋಕಕ್ಕೆ ಅಧಿಪತಿ. ನನಗೆ ಎದುರು ಮಾತನಾಡುವುದು ಅಂದರೆ ನನ್ನ ಅಧಿಕಾರವನ್ನೇ ಪ್ರಶ್ನಿಸಿದ ಹಾಗೆ. ನಾಗವೇಣಿ, ನಿನ್ನನ್ನು ನಾಗಲೋಕದಿಂದ ಬಹಿಷ್ಕರಿಸುತ್ತಿದ್ದೇನೆ. ಸರಿ ತಂದೆ, ನಿಮ್ಮ ಆಜ್ಞೆಯನ್ನು ತಪ್ಪದೆ ಪಾಲಿಸುತ್ತೇನೆ. ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ. ಹೋಗಿ ಬರುವೆ ಮಾವ. ನನ್ನ ಮೇಲಿರುವ ಶಿಕ್ಷೆಯನ್ನು ಮುಗಿಸಿಕೊಂಡು ಬರುತ್ತೇನೆ. ನೀನು ಮಾಡಿರುವ ತಪ್ಪನ್ನು ನೀನೇ ತಿದ್ದಿಕೊಳ್ಳುವವರೆಗೂ ನೀನು ನಾಗವೇಣಿಯಾಗಿ ಬದಲಾಗುವ ಹಾಗಿಲ್ಲ. ನಾಗಕುಲದ ಯಾವುದೇ ಶಕ್ತಿ ನಿನಗಿರುವುದಿಲ್ಲ. ಸ್ವಾಮಿ, ನಮ್ಮ ಮಗಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡುತ್ತಿರುವಿರಲ್ಲ, ಸ್ವಂತ ಮಗಳು ಎನ್ನುವ ಕನಿಕರ ಕೂಡ ಇಲ್ಲವೇ?
ಕರ್ತವ್ಯಕ್ಕೆ ಬಂಧನ ಅಡ್ಡಿ ಬರಬಾರದು. ಬಂಧನಗಳ ಬಗ್ಗೆ ಯೋಚಿಸುವವರು ಧರ್ಮ ಪಾಲಿಸಲಾಗುವುದಿಲ್ಲ. ಪಾಲಿಸಿದರೆ ಅದು ಪಕ್ಷಪಾತವೇ ಹೊರತು ಪರಿಪಾಲನೆ ಆಗುವುದಿಲ್ಲ. ಧರ್ಮವನ್ನು ಪಾಲಿಸುವ ಅಧಿಪತಿಯಾಗಿ ನಾನು ಕನಿಕರ ತೋರಿಸುವುದಿಲ್ಲ, ಸಾಧ್ಯವೂ ಇಲ್ಲ. ಅಮ್ಮ ನಾಗವೇಣಿ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಮಾನವ ಧರ್ಮವನ್ನು ಪಾಲಿಸೋನು ಸ್ವಂತ ಮಗಳನ್ನೇ ಶಿಕ್ಷಿಸಿದ್ದಾನೆ ಅಂತ ಆಯ್ತು. ಯಾರಮ್ಮ ನೀನು? ನೀವ್ ಯಾವಾಗ್ಲೂ ಇಲ್ಲೇ ಇರೋದ್ ನೋಡಿದ್ದೀನಿ. ನಿಮ್ಮನ್ನ ನಾನು ದಿನ ನೋಡ್ತಾನೆ ಇರ್ತೀನಿ. ನೀವು ಕೂಡ ನನ್ನ ಸ್ಯಾನೆಕ್ಕಿಂತ ನೋಡಿರ್ತೀರಾ ಅನ್ಕೋತೀನಿ. ಏನು ಗೊತ್ತಿಲ್ದಂಗೆ ಕೇಳ್ತಿದ್ದೀರಲ್ಲ. ನೀನ್ ಯಾರು ಅಂತ ಜನಗಳಿಗೆ ಗೊತ್ತಾಗದೆ ಇರ್ಬೋದು, ಆದ್ರೆ ಜಗವನ್ನು ಪಾಲಿಸೋ ಜಗದೀಶನ ಪೂಜಿಸೋ ನನಗೆ ಹೇಗಮ್ಮ ಗೊತ್ತಾಗದೆ ಹೋಗುತ್ತೆ? ದಿನ ಎಷ್ಟೋ ಜನರನ್ನ ನೋಡ್ತಾ ಇರ್ತೀನಿ. ಅವ್ರನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟನೇ ಅಲ್ವಾ ಅಮ್ಮ? ಹೆಣ್ಣು ಹುಡುಗಿ ರಾತ್ರಿ ಹೊತ್ತಿನಲ್ಲಿ ಹೀಗೆ ಒಬ್ಳೆ ಹುತ್ತದ ಹತ್ರ ಕೂತ್ಕೊಂಡಿದೆಯಲ್ಲ, ಯಾಕಮ್ಮ? ನಿನ್ಗೇನ್ ಕಷ್ಟ ಆಗಿದೆ ತಾಯಿ? ನಿನ್ನ ಆದರ್ಶೋ ಅಪ್ಪ ಅಮ್ಮ ಕೂಡ ನಿನ್ನ ಅರ್ಥ ಮಾಡ್ಕೊಂಡಿಲ್ವಾ? ಅಂದ್ರೆ ಹೆತ್ತ ತಂದೆ ಅರ್ಥ ಮಾಡ್ಕೊಂಡಿದ್ರೆ ಸ್ವಂತ ಮಗಳಿಗೆ ಈ ಕಷ್ಟನೇ ಬರ್ತಿರ್ಲಿಲ್ಲ ಅಲ್ವಾ? ನಿನ್ಗೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ನಿನ್ನನ್ನ ಪ್ರೀತಿಸಿದವನು ಎಷ್ಟು ಕಷ್ಟ ಪಡ್ತಿದಾನೋ ಏನು ಪಾಪ. ನನ್ನನ್ನ ಪಿರುತಿ ಮಾಡ್ದೋರ್ ಬಗ್ಗೆ ನಿಮ್ಗೆ ಗೊತ್ತು? ಮನುಷ್ಯನಾದ್ಮೇಲೆ ಮನಸ್ಸಿದ್ಮೇಲೆ ಪ್ರೀತಿ ಇರ್ದೆ ಹೇಗಿರುತ್ತೆ ತಾಯಿ? ಎಲ್ಲಾ ಬಂಧಕ್ಕೂ ಪ್ರೀತಿನೇ ಅಲ್ವಾ ಮೂಲ? ಅದಿಲ್ದೆ ಹೇಗಿರಕ್ಕಾಗುತ್ತೆ? ಅತ್ರೆ ಕಣ್ಣುಗಳು ಸ್ವರ್ಗೋಗುತ್ತೆ ಹೊರತು ನೋವು ಪಟ್ರೆ ಕಷ್ಟಗಳು ಹೋಗೋಲ್ಲಮ್ಮ. ಅರ್ಥ ಆಗ್ಲಿಲ್ವಾ? ಪ್ರಪಂಚದಲ್ಲಿ ಗೊತ್ತೇ ಆಗದಿರೋ ಎಷ್ಟು ರಹಸ್ಯಗಳು ಇರ್ತಾವೆ. ಪರಿಹಾರನೇ ಇಲ್ದಿರೋ ಯಾವ ಸಮಸ್ಯೆನೂ ಇರಲ್ಲ. ಈ ಕಷ್ಟಕ್ಕೆ ಕಾರಣ ಯಾವುದೋ ಸಮಸ್ಯೆ ಇರುತ್ತೆ. ಸಮಸ್ಯೆ ಇರೋ ಕಡೆನೆ ಪರಿಹಾರನೂ ಇರುತ್ತೆ. ಅದೇನಂತ ನೀನೇ ಹೋಗಿ ತಿಳ್ಕೋ. ನಿನ್ನ ಸಮಸ್ಯೆನ ನೀನೇ ಕಂಡಿಡಿ. ನಿನ್ನ ಕಷ್ಟ ಹೋಗ್ಬೇಕು ಅಂದ್ರೆ ಆ ಸಮಸ್ಯೆ ಹತ್ರನೇ ಹೋಗು, ಪರಿಹಾರ ದೊರಕುತ್ತೆ. ಸಮುದ್ರದ ಏರಿಳಿತಕ್ಕೆ ಅಂತ್ಯ ಇಲ್ಲದಿರುವಾಗ ನಮ್ಮಂತ ಮನುಷ್ಯರಿಗೆ ಈ ತರದ ಸಣ್ಣ ಪುಟ್ಟ ಸಮಸ್ಯೆಗಳಿಲ್ಲದೆ ಹೇಗಿರುತ್ತಮ್ಮ? ನಿನ್ನ ಸಮಸ್ಯೆನ ಹುಡುಕೊಂಡು ಹೋಗು. ಅಂದ್ರೆ ನನ್ ಸಮಸ್ಯೆ ಕಾರಣ ಭೈರವಿ ಅಂದಂಗೆ ಸಮಸ್ಯೆ ಹತ್ರಕ್ಕೆ ಹೋಗ್ಬೇಕಂದ್ರೆ ನಾನೀಗ ಭೈರವಿ ಹತ್ರಕ್ಕೆ ಹೋಗ್ಬೇಕಂತಾಯ್ತು.
ಏನಾಯ್ತೆ ಮಲ್ಲಿ 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 ಹೊತ್ತಲ್ ಬಂದಿದ್ಯಲ್ಲ. ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ದೆ ನಿಮ್ ಮನೆ ಕಡೆಗ್ ಬಂದೆ ಅಮ್ಮವ್ರೆ. ಮಲ್ಲಿ ಮಲ್ಲಿ ಯಾಕೆ ಅಳ್ತಿದ್ಯಾ? ಅಮ್ಮವ್ರೆ ಅಮ್ಮವ್ರೆ ಏನಾಯ್ತು? ಅಮ್ಮವ್ರೆ. ಅಜ್ಜಿ ಏನಾಯ್ತು? ಗೊತ್ತಿಲ್ವೇ? ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇಲ್ಲಿ ಬಂದಿದ್ದೀನಿ ಅಂತಿದ್ದಾಳೆ. ಮಲ್ಲಿ ಯಾಕೆ ಅಳ್ತಿದ್ಯಾ? ನನ್ಗೆ ಈ ತರ ಕಷ್ಟಗಳು ಬರ್ತವೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತು ಮಲ್ಲಿ, ನಿನ್ಗೆ ಏನ್ ಕಷ್ಟ ನಿಂದು? ಕೇಳ್ತಾ ಇದಾರಲ್ಲ, ಹೇಳು. ನಮ್ಮ ಮಾವ ನನ್ನ ಹೊಡೆದ್ಬಿಟ್ಟ ಅಮ್ಮವ್ರೆ. ಯಾಕೆ ಹೊಡೆದ್ರು? ಕಾಡಿಗೆ ಹೋಗಿ ಸೌದೆ ತಕೊಂಡ್ ಬಾ ಅಂತ ನಂಗೆ ಹೇಳ್ದ. ಕಣ್ಸ್ ನೀನೇ ಹೋಗ್ಬೋದಲ್ವಾ, ಹೆಣ್ಣುಡ್ಗಿ ನಾನೆಂಗ್ ಹೋಗ್ ಬರ್ಲಿ ಅಂತ ಕೇಳ್ದೆ. ನನ್ಗೆ ಎದುರುತ್ರ ಮಾತಾಡ್ತೀಯ ಅಂತ ಹೊಡೆದ್ಬಿಟ್ರು. ಇಷ್ಟು ಸಣ್ಣ ವಿಷಯಕ್ಕೆ ಹೊಡೆದ್ನ? ಬುದ್ಧಿ ಇಲ್ದೆ ಹೆಣ್ಮಕ್ಳು ಹೊಡಿತಾನೆ ಅಂದ್ರೆ ಏನರ್ಥ? ಅವನು ತುಂಬಾ ಅಹಂಕಾರದಲ್ಲಿ ಇದ್ದಾನೆ ಅಂತ ಆ ದಿನ ನೋಡ್ದಾಗ್ಲೇ ಅನ್ಕೊಂಡೆ ನಾನು. ನನ್ ಮಾವನ ಬೈಬೇಡಿ ಅಮ್ಮವ್ರೆ. ನನ್ ಬಾವಂಗೆ ನಾನಂದ್ರೆ ತುಂಬಾ ಇಷ್ಟ. ನನ್ ಬಾವ ತುಂಬಾ ಒಳ್ಳೆಯವನು. ಒಳ್ಳೆಯವನಾಗಿದ್ರೆ ನಿಂಗೆ ಯಾಕೆ ಹೊಡಿತಾನೆ? ಹೊಡೆದಿದ್ಕೇನೆ ನಾನು ಅಳ್ತಿರೋದು. ನಿನ್ ಮಾವ ಹೊಡ್ದ ಅಂತ ನಿಮ್ಮ ಅಪ್ಪ ಅಮ್ಮಂಗ್ ಹೋಗಿ ಹೇಳದ್ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ ಅಳ್ತಿದ್ಯಾ? ಅವ್ರಿಗೆ ಮೊದ್ಲು ಹೇಳ್ದೆ ಅಮ್ಮವ್ರೆ. ನಿಮ್ ಬಾವಂಗೆ ಎದುರು ಮಾತಾಡ್ತೀಯ ಅಂತ ನನ್ ಮೇಲೆ ಕೋಪ ಮಾಡ್ಕೊಬಿಟ್ರು. ಮನೆ ಬಿಟ್ಬಿಟ್ಟು ಹೋಗ್ಬಿಡಂದ್ರು. ಏನಂದೆ? ಬಾವ ಹೊಡೆದಿದ ಅಂತಂದ್ರೆ ಅಪ್ಪಮ್ಮ ಕೂಡ ಲೆಕ್ಕಕ್ಕೆ ತಗೊಳ್ದೆ ಹೋಗು ಅಂದ್ರ? ಅವ್ರು ನನ್ನ ಹೊಂಟೋಗಂದಿದ್ದು ಅದಕ್ಕಲ್ಲ ಯಜಮಾನ್ರೆ. ನಾನು ಸೌದೆ ತಕೊಂಡ್ ಬರಕ್ ಹೋಗೋ ಪ್ರತಿ ಸಾರಿನೂ ನನ್ನ ಒಂದ್ ಹಾವು ಹಿಂಬಾಲಿಸ್ತೈತೆ. ಆ ಹಾವು ಎಲ್ ನನ್ನ ಕಚ್ಬಿಡುತ್ತ ಅಂತ ಭಯ ಪಟ್ಕೋತಿದ್ದೆ. ಅದೇ ವಿಷಯನ ನಮ್ಮವ್ರ ಹತ್ರಕ್ ನಾನು ಹೇಳ್ದೆ. ನಮಗ್ ಕಾಣಿಸ್ತಾ ಇರೋ ಹಾವು ನಿನಗೆ ಕಾಣಿಸ್ತೈತೆ ಅಂತ ನನ್ನ ಬೈದ್ರು. ಪ್ರಾಣ ಭಯ ಇದೆ ಅಂದ್ರೆ ಬೈಯೋದ್ ಯಾಕೆ? ನಾವ್ ದೇವತೆ ಅಂತ ಪೂಜೆ ಮಾಡೋ ಹಾವು ನಿನ್ನೆಂಗ್ ಕಚ್ಬಿಡುತ್ತೆ ಅಂತ ಬೈದ್ಬಿಟ್ರು. ಕೆಲ್ಸ ಮಾಡೋದನ್ನ ತಪ್ಪಿಸ್ಕೊಳಕ್ಕೆ ಹಾವಿನ ನೆಪ ಹೇಳ್ತಿದ್ಯಾ ನೀನು ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ರಮ್ಮವ್ರೆ.